ಶೃಂಗೇರಿಯಲ್ಲಿ ಮತ್ತೆ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿರುವಂತದ್ದು ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡರೇ ಸರದಾರ. ಶೃಂಗೇರಿ ಮರು ಮತ ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ದಕ್ಕಿದೆ. ಹಾಲಿ ಶಾಸಕ ಡಿಟಿ ರಾಜೇಗೌಡಗೆ ಮತ್ತೊಮ್ಮೆ ಗೆಲುವು ದಕ್ಕಿರುವಂತದ್ದು. ಅಂಚೆ ಮರು ಮತ ಎಣಿಕೆಯಲ್ಲೂ ಕೂಡ ಫಲಿತಾಂಶ ರಿಪೀಟ್ ಆಗಿದೆ. ಇನ್ನು 2 ಹೆಚ್ಚು ಮತಗಳಿಂದ ಗೆದ್ದಂತಹ ಡಿಟಿ ರಾಜೇಗೌಡ 2023ರಲ್ಲಿ 201 ಮತ ಲೀಡ್, ಈಗ 203 ಮತಗಳ ಲೀಡ್. ಬಿಜೆಪಿಯ ಜೀವರಾಜ್ಗೆ ಮತ್ತೊಮ್ಮೆ ಮುಖಭಂಗ. ಚಿಕ್ಕಮಗಳೂರು ಶೃಂಗೇರಿಯಲ್ಲಿ ಕಾಂಗ್ರೆಸ್ ವಿಜಯೋತ್ಸವ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಆರಂಭ ಆಗಿದೆ. ಕಾರ್ಯಕರ್ತರ ಸಂಭ್ರಮ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಹೈಡ್ರಾಮಾದ ನಡುವೆ ಮತ್ತೊಮ್ಮೆ ಶಾಸಕತ್ವ ಉಳಿಸಿಕೊಂಡಿದ್ದಾರೆ ರಾಜೇಗೌಡರು. ಮತ ಎಣಿಕಾ ಕೇಂದ್ರದ ಬಳಿ ಭಾರೀ ಹೈಡ್ರಾಮಾ ನಡೆದಿತ್ತು ಜೀವರಾಜ್ ಬೆಂಬಲಿಗರಿಂದ. ಸೊ ಮತ್ತೆ ಮತ ಮರು ಎಣಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತನಕ ಹೋಗಿ ಅದಾದ ನಂತರ ಒಂದು ಕಡೆ ಇವ್ರು ಕೊಟ್ಟಂತಹ ಹೇಳಿಕೆಗಳನ್ನ ಅವ್ರಿಗೆ ಸೋಲ್ತೀವಿ ಅನ್ನುವಂತಹ ಭಯ ಇದೆ, ಅದಕ್ಕೋಸ್ಕರ ರಾಜೇಗೌಡರು ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಗಳು ಕೂಡ ಕೇಳಿಬಂತು. ಬಟ್ ಅವರು ಪರ್ಫೆಕ್ಟ್ ಇದ್ರು. ಮತ್ತೆ ಒಂದು ಮಾತನ್ನು ಹೇಳಿದ್ರು, ಅಲ್ಲಿ ಸೀಲ್ಗಳು ಓಪನ್ ಆಗಿದೆ, ಟ್ರಂಕ್ ಓಪನ್ ಆಗಿದೆ, ಮತ ಎಣಿಕೆಯ ಬಾಕ್ಸ್ ಓಪನ್ ಆಗಿದೆ. ಸೊ ಅದನ್ನ ಗಮನಕ್ಕೆ ತರಬೇಕು, ಹೈಕೋರ್ಟ್ ಗಮನಕ್ಕೆ ತರಬೇಕು, ತಂದುಬಿಟ್ಟು ಮತ ಎಣಿಕೆಯನ್ನ ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ, ವಿರೋಧವನ್ನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಒಂದು ಡೌಟ್ ಇತ್ತು, ಎಲ್ಲೋ ಸೋಲ್ತೀನಿ, ಮತ್ತೆ ಮರು ಮತ ಎಣಿಕೆ ಆದ್ರೆ ಸೋಲ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಇತ್ತೇನೋ, ಅದಕ್ಕೋಸ್ಕರ ಆ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೇನೋ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಮತ್ತೆ ಮತ ಮರು ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವು ದಕ್ಕಿದೆ. ಹಾಲಿ ಶಾಸಕ ಡಿಟಿ ರಾಜೇಗೌಡ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಕಾಂಗ್ರೆಸ್ ವಿಜಯೋತ್ಸವ ನಡೀತಾ ಇದೆ. ಬಿಜೆಪಿಯ ಜೀವರಾಜ್ಗೆ ಮತ್ತೊಮ್ಮೆ ಮುಖಭಂಗವಾಗಿರುವಂಥದ್ದು. ಸೊ ಮರು ಮತ ಎಣಿಕೆಯನ್ನ ಮಾಡಬೇಕು, ಅಲ್ಲಿ ಏನೋ ಸಮಸ್ಯೆ ಆಗಿದೆ, ಪ್ರಾಬ್ಲಮ್ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟು ಮರು ಮತ ಎಣಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತನಕ ಹೋಗಿ ಅಲ್ಲಿ ಯಾವಾಗ ಆದೇಶ ಹೊರಬಿತ್ತು, ಇವತ್ತು ಮರು ಮತ ಎಣಿಕೆ ಕೂಡ ಆರಂಭ ಆಗಿತ್ತು. ಸೊ ಒಂದಷ್ಟು ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿತ್ತು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಆಗಿತ್ತು. ಅಂದ್ರೆ 200 ಆಸ್ಪಾಸ್ ಯಾರು ಕೂಡ ಸುಳಿಯೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಶ್ವಿನಿ, ಇದೀಗ ಮತ್ತೊಮ್ಮೆ ಮುಖಭಂಗವಾಗಿರುವಂತದ್ದು. ಸೊ ಕಾಂಗ್ರೆಸ್ ವಿಜಯೋತ್ಸವವನ್ನ ಆಚರಿಸ್ತಾ ಇದೆ. ಸೊ ಮರು ಮತ ಎಣಿಕೆಯಲ್ಲಿ ಏನಾದರೂ ಚೇಂಜಸ್ ಆಗ್ಬೋದೇನೋ ಅನ್ನುವಂತಹ ನಿರೀಕ್ಷೆ ಇತ್ತು, ಬಿಕಾಸ್ ವಿರೋಧ ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ. ಬಟ್ ಇದೀಗ ಮತ್ತೆ 2 ಮತ ಎಕ್ಸ್ಟ್ರಾ ಸಿಕ್ಕಿರುವಂತದ್ದು. ಸೊ ವಿಜಯೋತ್ಸವ ಎಲ್ಲ ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ, ಏನಾದರೂ ರಿಯಾಕ್ಟ್ ಮಾಡಿದಾರಾ ಇದ್ರ ಬಗ್ಗೆ? ಎಸ್ ರೋಗ, ಏನು ವಿಧಾನಸಭಾ ಕ್ಷೇತ್ರದ ಅಂಚೆ ಮರು ಮತ ಎಣಿಕೆಯಲ್ಲಿ ಈಗ ಮತ್ತೊಮ್ಮೆ ಕಾಂಗ್ರೆಸ್ ಶಾಸಕರಾಗಿದ್ದಂತಹ ಡಿಟಿ ರಾಜೇಗೌಡ್ರೆ ಮತ್ತೊಮ್ಮೆ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬಹುದು. ಏನು 2023ರಲ್ಲಿ ನಡೆದಿದ್ದಂತಹ ಚುನಾವಣೆಯಲ್ಲಿ ಬಿಜೆಪಿಯ ಜೀವರಾಜ್ ಅವರು ಏನು ಮತ್ತೆ ಹೈಕೋರ್ಟ್ ನ ಮೊರೆ ಹೋಗಿರ್ತಾರೆ. ಏನು ಅಂಚೆ ಮರುಮತ ಎಣಿಕೆಯಲ್ಲಿ ಮತ್ತೆ ಮರುಮತ ಎಣಿಕೆಗೆ ಅವಕಾಶ ಕೊಡಬೇಕು ಅಂತ. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಶೃಂಗೇರಿ ಏನು ಚಿಕ್ಕಮಗಳೂರು ನಗರದಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮರುಮತದ ಎಣಿಕೆ ಕಾರ್ಯ ನಡೆದಿತ್ತು. ಅಲ್ಲದೆ ತುಂಬಾನೇ ವಿಳಂಬ ಆಗ್ತಿತ್ತು. 9 ಮತಪತ್ರಗಳು ಕೂಡ ಕಾಣೆಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಬಿಟ್ಟಿದ್ರು. ಇದೀಗ ಪ್ರಮುಖವಾಗಿ ಒಂದು ಏನು ಗೆಲುವನ್ನ ಸಾಧಿಸುವ ಮೂಲಕ ಏನು 2023ರಲ್ಲಿ 201 ಮತವನ್ನ ಪಡೆದಿದ್ದಂತಹ ರಾಜೇಗೌಡರು ಈಗ 203 ಮತಗಳನ್ನ ಪಡೆಯುವ ಮೂಲಕ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನ ಜೀವರಾಜ್ ಅವರಿಗೆ ಮುಖಭಂಗ ಆಗಿದೆ ಅಂತಾನು ಹೇಳ್ಬೋದು. ಇತ್ತ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ, ಪಟಾಕಿಯನ್ನ ಸಿಡಿಸ್ತಾ ಇದ್ದಾರೆ, ಸಿಹಿಯನ್ನ ಹಂಚುವ ಮೂಲಕ
ಏನು ರಾಜೇಗೌಡರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರೋಜಾ. ರೈಟ್, ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ 2 ಮತ ಮತ್ತೆ ಹೆಚ್ಚಿಗೆ ಸಿಕ್ಕಿರುವಂಥದ್ದು ಮರು ಮತ ಎಣಿಕೆಯಲ್ಲಿ. ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಶಾಸಕ DT ರಾಜೇಗೌಡರು ವಿರೋಧವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ, ಅಂದರೆ ಮರು ಮತ ಎಣಿಕೆಗೆ, ಬಿಕಾಸ್ ಟ್ರಂಕ್ಸ್ ಓಪನ್ ಆಗಿದೆ ಅಂತ ಹೇಳಿದಾಗ ಎಲ್ಲೋ ಸೋಲ್ತೀನಿ ಅನ್ನೋ ಭಯದಲ್ಲಿ ಮಾತನಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಆದರೆ ಈಗ ಇನ್ನೂ 2 ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ ಮರು ಮತ ಎಣಿಕೆಯಲ್ಲಿ DT ರಾಜೇಗೌಡರು. ಸೊ 2023ರಲ್ಲಿ 201 ಮತ ಲೀಡ್ನಲ್ಲಿತ್ತು, ಈಗ 203 ಮತ ಲೀಡ್ನಲ್ಲಿ ಇರುವಂಥದ್ದು. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಕಾಂಗ್ರೆಸ್ ವಿಜಯೋತ್ಸವವನ್ನು ಆಚರಿಸ್ತಾರೆ.